ಇನ್ನು ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಸರಳವಾದ ಕೆಲಸ ಅಲ್ಲ ಇದು ಅಂತ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 135 ಜನ ಶಾಸಕರಿದ್ದೇವೆ, ಸರ್ಕಾರ ಪತನಗೊಳಿಸೋದಕ್ಕೆ 50 ಶಾಸಕರು ಬೇಕಾಗುತ್ತೆ, ಅಷ್ಟು ಸುಲಭದ ವಿಚಾರ ಅಲ್ಲ ಇದು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. 135 ಜನ ನಮ್ಮ ಶಾಸಕರಿದ್ದಾರೆ, ನಮ್ಮ ಸರ್ಕಾರ ಬೀಳಿಸೋದು ಅಷ್ಟು ಸುಲಭ ಅಲ್ಲ. 50 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಬೇಕಾಗುತ್ತೆ, ಶಾಸಕರು ಅನರ್ಹರಾಗ್ಬಿಡ್ತಾರೆ. ಇದೆಲ್ಲವೂ ಕೂಡ ಅಷ್ಟು ಸರಳವಾಗಿರುವಂತ ಕೆಲಸ ಅಲ್ಲ, ಗುಪ್ತಚರ ಇಲಾಖೆ ಇದೆ, ಮಾಹಿತಿ ಇರುತ್ತೆ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರಳವಾದಂಥ ಕೆಲಸ ಅಲ್ಲ. ಇವತ್ತು ಇಲ್ಲಿ ನಮಗೆ 135 ಶಾಸಕರು, 136 ಇದ್ದೀವಿ, ಒಬ್ಬರು ಶಾಸಕರು ಮೊನ್ನೆ ಏನಿದೆ ಹೊಂದಿದ್ರು 135 ಆಗಿದ್ದೀವಿ. ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ 50 ಶಾಸಕರಿಗೆ ಜಾಸ್ತಿ ಬೇಕು. 50 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ನಿಲ್ಲಬೇಕಾಗ್ತದೆ, ಅವರು ಅನರ್ಹರಾಗ್ತಾರೆ. ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ. ಮಧ್ಯೆ ಒಂದು 4-5 ಇದ್ದರೆ ಏನೋ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಳ್ತೀನಿ. ನೋಡಿ, ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ಇವತ್ತು ಇಲ್ಲಿ ನಮಗೆ 135 ಶಾಸಕರು, 136 ಇದ್ದೀವಿ, ಒಬ್ಬರು ಶಾಸಕರು ಮೊನ್ನೆ ಏನಿದೆ ಹೊಂದಿದ್ರು 135 ಆಗಿದ್ದೀವಿ. ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ 50 ಶಾಸಕರಿಗೆ ಜಾಸ್ತಿ ಬೇಕು. 50 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ನಿಲ್ಲಬೇಕಾಗ್ತದೆ, ಅವರು ಅನರ್ಹರಾಗ್ತಾರೆ. ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ. ಮಧ್ಯೆ ಒಂದು 4-5 ಇದ್ದರೆ ಏನೋ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಳ್ತೀನಿ.